ನಮಸ್ಕಾರ, ನಾನು ನಿಮ್ಮ ಸುಧೀಂದ್ರ ಭಟ್. ಇವತ್ತು ವಿಶೇಷವಾದಂತಹ ಒಂದು ವಿಚಾರ. ಗಂಡ ಪರಸ್ತ್ರೀಯ ವ್ಯಾಮೋಹದಲ್ಲಿ ಬಿದ್ದಿದ್ದಾನೆ. ಗಂಡನಿಂದ ದಾಂಪತ್ಯದಲ್ಲಿ ಕೊರತೆ ಆಗ್ತಾ ಇದೆ. ಸ್ತ್ರೀಯರಿಗೆ ಹೇಳ್ತಕ್ಕಂತಹ ಒಂದು ಇವತ್ತಿನ ವಿಶೇಷ ಸಂಚಿಕೆ. ಈ ಸಂಚಿಕೆಯಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳಿದರೆ, ಗಂಡ ಪರಸ್ತ್ರೀಯ ವ್ಯಾಮೋಹದಲ್ಲಿ ಇದ್ದಾನೆ. ಪರಸ್ತ್ರೀಯ ವಿಚಾರದಲ್ಲಿ ಇರೋದರಿಂದಾಗಿ ಮನೆತನ ಹಾಳಾಗ್ತಾ ಇದೆ, ಮನೆತನ ನಾಶ ಆಗ್ತಾ ಇದೆ. ಪರಸ್ತ್ರೀಯ ವ್ಯಾಮೋಹದಲ್ಲಿ ಗಂಡ ಇರೋದರಿಂದ ಮನೆತನದಲ್ಲಿ ಕಲಹಗಳು, ವಿನಾಶಕಾರಿ ವಿಪರೀತವಾದಂತಹ ಒಂದು ದಾಂಪತ್ಯನೇ ಅಲ್ಲೋಲ ಕಲ್ಲೋಲ ಆಗತಕ್ಕಂತಹ ಒಂದು ವಿಚಾರ ನಡೀತಾ ಇದೆ ಕುಟುಂಬದಲ್ಲಿ ಯಾವುದೇ ರೀತಿಯಾದಂಥ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ ಇಲ್ಲ. ಗಂಡನೇ ನಮ್ಮಿಂದ ದೂರ ಆಗ್ತಾ ಇದ್ದಾನೆ. ವೈವಾಹಿಕ ಜೀವನ ಹಾಳಾಗ್ತಾ ಇದೆ. ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇಲ್ಲ ಅನ್ನತಕ್ಕಂತಹ ವಿಚಾರವನ್ನು ಇಟ್ಕೊಂಡು ಸುಮಾರು ಜನ ನಮ್ಮ ಹತ್ರ ಬಂದಿದ್ದಾಗಿದೆ. ಮತ್ತು ಹೇಳುವಂತಹ ಒಂದು ಇದಕ್ಕೆ ಪರಿಹಾರ ವಿಚಾರ, ಇದಕ್ಕೆ ಏನು ಮಾಡಿದರೆ ಒಳ್ಳೆಯದಾಗುತ್ತೆ, ಏನು ಮಾಡಿದರೆ ಇದರಿಂದ ನಾವು ಮುಕ್ತಿಯನ್ನು ಹೊಂದುತ್ತೇವೆ, ಏನು ಮಾಡಿದರೆ ನಮ್ಮ ಗಂಡನನ್ನು ನಾವು ನಮ್ಮ ಒಂದು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕೆ ಸಾಧ್ಯ ಗುರುಗಳೇ ಅಂತಕ್ಕಂತಹ ಪ್ರಶ್ನೆಯನ್ನು ಸುಮಾರು ಜನ ಸೋದರಿಯರು, ಸುಮಾರು ಜನ ಮುತ್ತೈದೆಯರು, ಸುಮಾರು ಜನ ಒಂದು ವಿಚಾರದಿಂದ ನಮ್ಮನ್ನು ಭೇಟಿಯಾಗಿರ್ತಕ್ಕಂತಹದ್ದು ಮತ್ತು ಫೋನ್ ಮುಖಾಂತರ ಪರಿಹಾರವನ್ನು ಸುಮಾರು ಜನ ಪಡೆದುಕೊಂಡಿರ್ತಕ್ಕಂತಹ ಒಂದು ರೆಮಿಡಿಯನ್ನು ಇವತ್ತು, ಉಪಾಯ ಮಾರ್ಗಗಳನ್ನು ಇವತ್ತು ನಾನು ಹೇಳಲಿಕ್ಕೆ ನಿಮ್ಮ ಮುಂದೆ ನಿಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಬಂದಿದ್ದೀನಿ. ಗಂಡ ಪರಸ್ತ್ರೀಯ ವಶದಲ್ಲಿದ್ದರೆ ಆತನನ್ನು ಹೇಗೆ ನಮ್ಮ ಒಂದು ವಿಚಾರದಲ್ಲಿ ಇಟ್ಕೊಳ್ಬೇಕು, ಆತನು ನಮ್ಮ ಒಂದು ಜೀವನದಲ್ಲಿ ನಮ್ಮದೇ ಆದಂತಹ ಒಂದು ದಾಂಪತ್ಯದಲ್ಲಿ ಇರಬೇಕು. ರಾಮಚಂದ್ರನಾದಂತಹ ನನ್ನ ಗಂಡ ಶ್ರೀಕೃಷ್ಣ ಆಗೋದನ್ನು ತಡೀಬೇಕು, ಆಯಿತಾ? ಮತ್ತು ನಮ್ಮ ಗಂಡ ನಮ್ಮ ವಶದಲ್ಲಿನೇ ಇರಬೇಕು. ನಾವು ಹೇಳಿದ ಹಾಗೆ ಕೂತ್ಕೊ ಅಂದರೆ ಕೂತ್ಕೋಬೇಕು, ನಿಂತ್ಕೊ ಅಂದರೆ ನಿಂತ್ಕೋಬೇಕು, ಗುಲಾಮಗಿರಿ ಥರ ಅವನ ಜೀವನ ಮಾಡಬೇಕು ಅಂತ ನಾನು ಹೇಳೋದಿಲ್ಲ. ನಿಮ್ಮ ಗಂಡನನ್ನು ಒಲಿಸಿಕೊಳ್ಳುವಂತಹ ಒಂದು ರೀತಿ, ಗಂಡನನ್ನು ಒಲಿಸಿಕೊಳ್ಳುವಂತಹ ಒಂದು ಪದ್ಧತಿ ಅಂದರೆ, ನಾನು ನನ್ನ ಮನೆ, ನನ್ನ ಹೆಂಡತಿ, ನನ್ನ ಮಕ್ಕಳು ಅನ್ನತಕ್ಕಂತಹ ಜವಾಬ್ದಾರಿ ಆ ವ್ಯಕ್ತಿಯಲ್ಲಿ ಬರಬೇಕು. ಆ ವ್ಯಕ್ತಿಯಲ್ಲಿ ಜವಾಬ್ದಾರಿಯನ್ನು ಬರಬೇಕು. ನನ್ನ ಹೆಂಡತಿ ಅನ್ನತಕ್ಕಂತಹ ಒಂದು ಪ್ರೀತಿ, ವಾತ್ಸಲ್ಯ, ಕರುಣೆಯಿಂದ ಈ ಒಂದು ದಾಂಪತ್ಯ ಜೀವನವನ್ನು ನಡೀತಾ ಹೋಗಬೇಕು. ಇದಕ್ಕೆ ಪರಿಹಾರಗಳು ಏನಾಗಬೇಕು ಅಂತ ಹೇಳಿದರೆ, ಅರಿಶಿಣದ ಬೇರನ್ನು ತೆಗೆದುಕೊಂಡು ಕುಂಕುಮವನ್ನು ಲೇಪನವನ್ನು ಮಾಡಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಅಮಾವಾಸ್ಯೆ ದಿನದಂದು ನಿಮ್ಮ ಗಂಡನ ಮನೆಯ ಕುಲದೇವರನ್ನು ನೆನೆಸಿಕೊಂಡು ಆ ಬಟ್ಟೆಯಲ್ಲಿ ಆ ಒಂದು ಕುಂಕುಮ ಲೇಪಿತವಾದಂತಹ ಒಂದು ಅರಿಶಿಣದ ಬೇರನ್ನು ಸರಿಯಾದ ರೀತಿಯಲ್ಲಿ 3 ಗಂಟನ್ನು ಹಾಕಬೇಕು. 3 ಗಂಟನ್ನು ಹಾಕಿದ ನಂತರ ಅದನ್ನು ನಿಮ್ಮ ಮಲಗುವ ಕೋಣೆಯಲ್ಲಿ, ಅರ್ಥ ಮಾಡ್ಕೊಳ್ಳಿ, ಮಲಗುವಂತಹ ಕೋಣೆಯಲ್ಲಿ, ನಿಮ್ಮ ಬೆಡ್ರೂಮಿನಲ್ಲಿ ಅದನ್ನು ಒಂದು ಈಶಾನ್ಯ ದಿಕ್ಕಿನಲ್ಲಿ ಆಗಲಿ ಅಥವಾ ನೈಋತ್ಯ ಭಾಗದಲ್ಲಿ ಆಗಲಿ ಇಡಬೇಕು. ಇಟ್ಟ ನಂತರದಲ್ಲಿ ಅದು ಎಷ್ಟು ದಿನ ಇಡಬೇಕು ಗುರುಗಳೇ, ಅದು ಯಾವ ರೀತಿಯಾಗಿ ನಾನು ಈ ಒಂದು ಉಪಕ್ರಮವನ್ನು ಮಾಡಬೇಕು ಅಂತ ಹೇಳಿದರೆ, ಅಮಾವಾಸ್ಯೆ ದಿನದಂದು ಬೆಳಗ್ಗಿನ ಜಾವ ಮಾಡಬೇಕು. ಇದನ್ನು ಅಮಾವಾಸ್ಯೆ ದಿವಸ ಬೆಳಗ್ಗಿನ ಒಂದು 7 ಗಂಟೆ ಒಳಭಾಗದಲ್ಲಿನೇ ಶುಚಿರ್ಭೂತರಾಗಿ ಕುಲದೇವತೆಯನ್ನು, ವಿಶೇಷವಾಗಿ ನಿಮ್ಮ ಕುಲದೇವರನ್ನು ನೆನೆಸಿಕೊಂಡು, ನಿಮ್ಮ ಗಂಡನ ಕುಲದೇವರನ್ನು ನೆನೆಸಿಕೊಂಡು ಬಟ್ಟೆಯಲ್ಲಿ ಇದನ್ನು ಕಟ್ಟಿ ಇಡೋದರಿಂದಾಗಿ ನಿಮ್ಮ ದಾಂಪತ್ಯ ಜೀವನದಲ್ಲಿ ಒಂದು ಸುಖ, ಒಂದು ನೆಮ್ಮದಿ, ಒಂದು ವಿಶೇಷವಾಗಿ ಅಂತ ಹೇಳಿದರೆ ಮುಖ್ಯವಾಗಿ ಪರಸ್ತ್ರೀಯ ವ್ಯಾಮೋಹದಿಂದ ನಿಮ್ಮ ಯಜಮಾನರು, ನಿಮ್ಮ ಗಂಡ ಏನಿರ್ತಾರೆ, ಪತಿದೇವರು ಏನಿರ್ತಾರೆ, ಅವರು ನೀವು ಹೇಳಿದಂತೆ ಕೇಳಿಕೊಂಡು ನಿಮ್ಮ ಮನೆ, ನನ್ನ ಮಕ್ಕಳು, ನನ್ನ ಮನೆ, ನನ್ನ ಗಂಡ, ನನ್ನ ಹೆಂಡತಿ ಅನ್ನತಕ್ಕಂತಹ ಒಂದು ದಾಂಪತ್ಯ ಜೀವನದಲ್ಲಿ ಏನಾಗಬೇಕು ಅದನ್ನೆಲ್ಲ ಆಗ್ತದೆ. ಒಳ್ಳೆಯ ಒಂದು ವಿಚಾರ ನಡೀತದೆ. ಇದರಿಂದ ಸಂಸಾರಗಳು ಶುದ್ಧೀಕರಣ ಆಗ್ತದೆ. ಗಂಡ ತಮ್ಮ ವಶದಲ್ಲಿಯೇ ಇರ್ತಾರೆ ಅಂತ ಹೇಳಿ ಈ ಒಂದು ರೆಮಿಡಿಯನ್ನು ಮಾಡಿ, ಇದನ್ನು ಮಾಡಿದ ನಂತರ ಯಾವುದೇ ಒಂದು ವಿಚಾರ ಏನಾದರೂ ಒಂದು ಕೇಳೋದಿತ್ತು, ಹೇಳೋದಿತ್ತು ಅಂತ ಹೇಳಿದರೆ ನನಗೆ ಈ ಒಂದು ಸ್ಕ್ರೀನ್ ಮೇಲೆ ಕಾಣತಕ್ಕಂತಹ ಒಂದು ಫೋನ್ ನಂಬರ್ಗೆ
ನನ್ನ ನಂಬರ್ಗೆ ಯಾವಾಗಲೂ ಸಹಿತ ನಾನೇ ಮಾತಾಡುವಂತಹದ್ದು. ಇದಕ್ಕೆ ಸಂಪರ್ಕಿಸಿ ಹಾಗೂ ನಿಮ್ಮ ಪರಿಹಾರ ಮಾರ್ಗಗಳು ಇದಕ್ಕಿಂತಲೂ ಒಂದು ಸ್ವಲ್ಪ ಹೆಚ್ಚಿನ ಒಂದು ಪರಿಹಾರ ಮಾರ್ಗಗಳನ್ನು ಪಡ್ಕೊಳ್ಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿದ್ದರೆ ನಮಗೆ ಸಂಪರ್ಕಿಸಿ, ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.